ಧರ್ಮಸ್ಥಳದಲ್ಲಿ ಮಹಿಳೆಯರು ವಿದ್ಯಾರ್ಥಿನಿಯರು ನಾಪತ್ತೆ ಆಗ್ತಾ ಇರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಐಟಿ ತನಿಖೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಆದೇಶ ಕೊಟ್ಟಿದೆ. ಡಾಕ್ಟರ್ ಪ್ರಣವ್ ಮೊಹಂತಿ ನೇತೃತ್ವದ ಎಸ್ಐಟಿ ತಂಡ ರಚನೆಯಾಗಿದೆ. ಅನುಚೇತ್, ಸೌಮ್ಯಲತಾ, ಜಿತೇಂದ್ರ ಕುಮಾರ್ ಈ ಎಸ್ಐಟಿ ತಂಡದಲ್ಲಿ ಇದ್ದಾರೆ. ಕಳೆದ 20 ವರ್ಷಗಳಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮಹಿಳೆಯರ ಸಾವು ಅನುಮಾನಾಸ್ಪದವಾಗಿ ಆಗಿದೆ. ಕಳೆದ 20 ವರ್ಷಗಳಿಂದ ನಾಪತ್ತೆಯಾಗಿರುವವರ ತನಿಖೆ ಈಗ ಶುರುವಾಗಿದೆ. ಮಹಿಳೆಯರು, ವಿದ್ಯಾರ್ಥಿನಿಯರು ಹಲ್ಲೆ, ಅತ್ಯಾಚಾರ, ಅಸ್ವಾಭಾವಿಕ ಸಾವಿನ ಪ್ರಕರಣಗಳು ಈ ಎಸ್ಐಟಿ ತಂಡ ತನಿಖೆಯನ್ನ ಮಾಡಲಿದೆ. ಈಗಾಗಲೇ ಧರ್ಮಸ್ಥಳ ಮೂಲದ ವ್ಯಕ್ತಿಯೊಬ್ಬ ಸುಮಾರು 100ಕ್ಕೂ ಹೆಚ್ಚು ಹೆಣಗಳನ್ನ ನಾನೇ ಹೂತಿದ್ದೇನೆ, ಅಲ್ಲಿಗೆ ಕರ್ಕೊಂಡೋದ್ರೆ ನಾನು ತೋರಿಸ್ತೀನಿ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ನಾನು ಮಾಡಿರೋ ತಪ್ಪು, ಹೀಗಾಗಿ ತಪ್ಪಿತಸ್ಥರು ಅದರ ಹಿಂದೆ ಇರುವಂತ ಯಾರೇ ಆಗಿರಲಿ ಅವರಿಗೆ ಶಿಕ್ಷೆ ಆಗೋದಾದ್ರೆ ನಾನು ಹೆಣಗಳನ್ನ ಹೂತ ಜಾಗವನ್ನ ನಿಮಗೆ ತೋರಿಸ್ತೇನೆ, ಸಾವಿನ ತನಿಖೆ ಆಗಲಿ ಅಂತೇಳಿ ವ್ಯಕ್ತಿಯೊಬ್ಬ ಈಗಾಗಲೇ ಪೊಲೀಸರ ಮುಂದೆ ಶರಣಾಗಿದ್ದಾನೆ. ಇದರ ಅನ್ವಯ ಸುಮಾರು ಪೋಷಕರು ಕೂಡ ಈಗ ತಮ್ಮ ಮಕ್ಕಳ ಅಸ್ವಾಭಾವಿಕ ಸಾವಿನ ಬಗ್ಗೆ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಮೊನ್ನೆ ವೈದ್ಯಕೀಯ ವಿದ್ಯಾರ್ಥಿನಿ ಒಬ್ಬರ ತಂದೆ ತಾಯಿ ಕೂಡ, ಅವರ ಪೋಷಕರು ಕೂಡ ಅನುಮಾನಗಳನ್ನು ವ್ಯಕ್ತಪಡಿಸಿದ್ರು. ಹೀಗೆ ಸಾಲು ಸಾಲು ಮಹಿಳೆಯರು, ವಿದ್ಯಾರ್ಥಿನಿಯರು, ವಯಸ್ಕರ ಯುವತಿಯರು ಸಾವನ್ನಪ್ಪುತ್ತಾ ಇದ್ದಾರೆ. ಆ ಸಾವುಗಳೆಲ್ಲ ಅತ್ಯಾಚಾರ ಆಗಿರುತ್ತೆ, ಇಲ್ಲ ಹಲ್ಲೆ ಆಗಿರುತ್ತೆ, ಇಲ್ಲ ಅಸ್ವಾಭಾವಿಕ ಸಾವಾಗಿರುತ್ತೆ, ಮಿಸ್ಸಿಂಗ್ ಕೇಸ್ ಆಗ್ಬಿಟ್ಟಿರುತ್ತೆ ಕೆಲವ್ರದ್ದು. ಆನಂತರ ಅವರು ಸಾವಾಗಿದೆ ಅನ್ನುವಂಥ ಸುದ್ದಿ ಬರುತ್ತೆ. ಈ ಥರದ ಒಂದಷ್ಟು ಪ್ರಕರಣಗಳು ಕಳೆದ 20 ವರ್ಷದಲ್ಲಿ ಧರ್ಮಸ್ಥಳದ ಸುತ್ತಮುತ್ತಲೂ ಕೂಡ ಸಾಕಷ್ಟು ಆಗೋಗಿದ್ದಾವೆ. ಈಗ ಅಂತಹ ಎಲ್ಲ ಪ್ರಕರಣಗಳನ್ನು ತನಿಖೆ ಮಾಡಲೇಬೇಕು ಸರ್ಕಾರ ಅನ್ನುವಂಥ ಒತ್ತಡ ಸಾರ್ವಜನಿಕವಾಗಿ ಕೇಳಿ ಬಂದಿತ್ತು. ಮಹಿಳಾ ಆಯೋಗ ಕೂಡ ಸರ್ಕಾರಕ್ಕೆ ಪತ್ರವನ್ನು ಬರೆಯುವ ಮೂಲಕ ತನಿಖೆ ಮಾಡಿಸಿ ನ್ಯಾಯ ಕೊಡಿಸಿ ಅಂತ ಕೇಳಿತ್ತು. ಈಗ ಮಹಿಳಾ ಆಯೋಗದ ಬೇಡಿಕೆ ಏನಿತ್ತು ಅದರ ಅನ್ವಯ ಸರ್ಕಾರ ತನಿಖೆಗೆ ಎಸ್ಐಟಿಯನ್ನು ರಚನೆ ಮಾಡಿದೆ. ಎಸ್ಐಟಿಯಲ್ಲಿ 4 ಅಧಿಕಾರಿಗಳಿದ್ದಾರೆ. ಡಾಕ್ಟರ್ ಪ್ರಣವ್ ಮೊಹಂತಿ ಅವರ ನೇತೃತ್ವದ ತಂಡ ಈ ಪ್ರಕರಣವನ್ನು ತನಿಖೆ ಮಾಡಲಿದೆ. ರಾಜ್ಯ ಸರ್ಕಾರ ಎಸ್ಐಟಿಯ ಮೂಲಕ ತನಿಖೆಯನ್ನು ಮಾಡಿಸ್ತಾ ಇದೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಈ ಎಸ್ಐಟಿಯ ರಿಪೋರ್ಟ್ ಬಂದ ಬಳಿಕ ಸತ್ಯಾಸತ್ಯತೆಗಳು ಕೂಡ ಹೊರಬರಲಿದೆ. ಧರ್ಮಸ್ಥಳದ ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಪ್ರಕರಣ ಸಂಬಂಧ ಎಸ್ಐಟಿ ರಚನೆ ಮಾಡಲಾಗಿದೆ, ನ್ಯಾಯಯುತವಾದ ತನಿಖೆ ನಡೆಸುವಂತೆ ಸೂಚನೆ ಕೊಟ್ಟಿದ್ದೇವೆ. ಈ ಪ್ರಕರಣದಲ್ಲಿ ತಪ್ಪಿತಸ್ಥರು ಯಾರೇ ಇದ್ರೂ ಕೂಡ ಅವರಿಗೆ ಗಂಭೀರವಾಗಿ ಶಿಕ್ಷೆಗಳಾಗಬೇಕು. ಪ್ರಕರಣದಲ್ಲಿ ಸರ್ಕಾರ ಮುಚ್ಚಿಟ್ಟುಕೊಳ್ಳುವಂಥದ್ದು ಏನೂ ಇರೋದಿಲ್ಲ. ಸರ್ಕಾರ ಯಾರನ್ನ ರಕ್ಷಣೆ ಮಾಡಬೇಕು ಅಂತೇನಿಲ್ಲ, ನಾವು ನ್ಯಾಯ ದೊರಕಿಸ್ಬೇಕಷ್ಟೇ. ಅದಕ್ಕಾಗಿ ನ್ಯಾಯಕ್ಕಾಗಿ ಉನ್ನತ ಮಟ್ಟದ ತನಿಖೆಗೆ ಆದೇಶವನ್ನು ಮಾಡಿದ್ದೇವೆ. ಈ ಪ್ರಕರಣದಲ್ಲಿ ಓರ್ವ ವ್ಯಕ್ತಿ ದೂರು ಕೊಟ್ಟಿದ್ದಾರೆ. ನ್ಯಾಯಾಧೀಶರ ಮುಂದೆ 164 ಅಡಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಸಿಎಂ, ಡಿಜಿಪಿ ನಾವೆಲ್ಲ ಚರ್ಚೆ ಮಾಡಿಯೇ ಎಸ್ಐಟಿಯನ್ನು ರಚನೆ ಮಾಡಿದ್ದೇವೆ. ಎಸ್ಐಟಿ ರಚನೆ ಮಾಡಿ ನಿನ್ನೆಯೇ ಆದೇಶವನ್ನು ಹೊರಡಿಸಿದ್ದೇವೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮ್ಯಾಜಿಸ್ಟ್ರೇಟ್ 164 ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ.
ನಾವು ಅಲ್ಲಿ ಸ್ಥಳೀಯವಾಗಿ ತನಿಖೆ ಮಾಡಿ ಅದರ ವಿವರವಾದಂಥ ವರದಿನ ಕೊಡಿ ಅಂತೇಳಿ ನಾವು ಹೇಳಿದ್ವಿ. ಅಷ್ಟರಲ್ಲಿ ಭಾಳ ಜನ ಅದರ ಬಗ್ಗೆ ವೈಯಕ್ತಿಕವಾಗಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರದ ಬಗ್ಗೆ ಮುಖ್ಯಮಂತ್ರಿಗಳ ಬಗ್ಗೆ ನನ್ನ ಬಗ್ಗೆ ಎಲ್ಲ ಮಾತಾಡಿದ್ರು. ಆದರೂ ನಾವು ಅದನ್ನೆಲ್ಲ ಸಹಿಸಿಕೊಂಡು ನ್ಯಾಯಯುತವಾಗಿ ಅಲ್ಲಿ ಏನು ನಡೆದಿದೆ ಅನ್ನೋದನ್ನ ನೀವು ತನಿಖೆ ಮಾಡಬೇಕು ಅಂತ ಸೂಚನೆಗಳು ಕೊಟ್ಟಿತ್ತು. ಆದರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅನೇಕ ಜನ ಪ್ರಗತಿಪರ ಜನ ಮತ್ತು ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥವ್ರು ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ವ್ಯಾಖ್ಯಾನ ಮಾಡೋದಕ್ಕೆ ಶುರು ಮಾಡಿದರು. ಇದರಲ್ಲಿ ಸರ್ಕಾರ ಏನು ಮುಚ್ಚಿಟ್ಕೊಳ್ಳೋ ಅಂಥದ್ದೇನಿಲ್ಲ, ಅಥವಾ ಸರ್ಕಾರಕ್ಕೆ ರಕ್ಷಣೆ ಮಾಡಬೇಕು ಯಾರನ್ನಾದರೂ ಅನ್ನೋದು ಕೂಡ ಏನಿಲ್ಲ. ನ್ಯಾಯ ದೊರಕಬೇಕು ಅನ್ನೋದು ಅಷ್ಟೇನಿದೆ. ಅದಕ್ಕಾಗಿ ತನಿಖೆ ಮಾಡಿದರೆ ನಾನು ಅವತ್ತು ಹೇಳುವಾಗಲೂ ನಿಮ್ಗೆ ಹೇಳಿದ್ದೆ, ನಾನು ಉನ್ನತ ಮಟ್ಟದ ಸಾಧ್ಯ. ಇದು ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು. ಸರ್ಕಾರ ನ್ಯಾಯ ಕೊಡಿಸ್ಬೇಕು, ಯಾರೇ ಈ ಪ್ರಕರಣದಲ್ಲಿದ್ರೂ ಕೂಡ ನ್ಯಾಯವನ್ನು ಹೊರಗೆ ತಂದು ಅವ್ರಿಗೆ ಶಿಕ್ಷೆ ಕೊಡಿಸ್ತೀವಿ. ನಾವು ಈ SIT ತಂಡ ರಚನೆ ಮಾಡೋದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಚರ್ಚೆನ ಮಾಡೇ ನಿರ್ಧಾರ ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ SIT ತಂಡ ತನಿಖೆ ಮಾಡುತ್ತೆ, ತನಿಖೆ ನಂತರ ಏನೇ ಮಾಹಿತಿ ಬಂದರೂ ಕೂಡ ಕ್ರಮ ಕೈಗೊಳ್ತೀವಿ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಸಹೋದ್ಯೋಗಿ ಬಸವರಾಜ್ ಹೂಗಾರ್ ನನ್ನ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಹೂಗಾರ್, ಓವರ್ ಟು ಯು. ವಿಜಯ ಭಾಸ್ಕರ್, ಈಗಾಗಲೇ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂತ ಅಸಹಜ ಸಾವು ಪ್ರಕರಣಗಳು ಏನಿದಾವೆ, ಈ ಒಂದು ಪ್ರಕರಣಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾಗಿ ತನಿಖೆ ಆಗ್ಬೇಕು ಅನ್ನೋ ಹಲವಾರು ವಕೀಲರ ಸಂಘ ಆಗಿರ್ಬೋದು, ಮತ್ತೆ ಒಬ್ಬ ವ್ಯಕ್ತಿ ಕೂಡ ಈಗ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ತನಿಖೆ ಕೂಡ ಕೈಗೊಂಡಿದ್ದಾರೆ, ನ್ಯಾಯಾಧೀಶರ ಮುಂದೆ ಸ್ಟೇಟ್ಮೆಂಟ್ ಅನ್ನು ಕೂಡ ಆ ವ್ಯಕ್ತಿ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಸರ್ಕಾರ SIT ತಂಡವನ್ನ ರಚನೆ ಮಾಡಿರ್ತಕ್ಕಂಥದ್ದು. ಆ ಒಂದು SIT ತಂಡದಲ್ಲಿ 4 ಅಧಿಕಾರಿಗಳು, IPS ಅಧಿಕಾರಿಗಳ ನೇತೃತ್ವದಲ್ಲಿ ಕೂಡ ಆ ಒಂದು SIT ತಂಡವನ್ನ ರಾಜ್ಯ ಸರ್ಕಾರ ನಿನ್ನೆನೆ ಒಂದು ಆದೇಶವನ್ನು ಕೂಡ ಮಾಡಿ ಹೊರಡಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ಆ ತಂಡದಲ್ಲಿ IPS ಅಧಿಕಾರಿ ಆಗಿರ್ತಕ್ಕಂಥ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ಆ ತಂಡ ಕೂಡ ರಚನೆ ಆಗಿರ್ತಕ್ಕಂಥದ್ದು. ಧರ್ಮಸ್ಥಳದಲ್ಲಿ ವಿವಿಧ ಒಂದು ಪ್ರಕರಣದ ಅಡಿಯಲ್ಲಿ ದಾಖಲಾಗಿರ್ತಕ್ಕಂಥ ಏನು ಒಂದಿಷ್ಟು ಅಸಹಜ ಸಾವು ಪ್ರಕರಣಗಳು ಏನಿದ್ದಾವೆ ಅವೆಲ್ಲವನ್ನು ಕೂಡ ಸಮಗ್ರವಾಗಿ ತನಿಖೆ ಆಗ್ಬೇಕು. ಧರ್ಮಸ್ಥಳದ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಎಲ್ಲಾ ಒಂದು ಪ್ರಕರಣಗಳ ಸಂಬಂಧಪಟ್ಟಂತೆ ಕೂಡ ಕುಲಂಕುಷವಾಗಿ ತನಿಖೆ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ರಾಜ್ಯ ಸರ್ಕಾರ SIT ತಂಡವನ್ನ ರಚನೆ ಮಾಡಿರ್ತಕ್ಕಂಥದ್ದು. ವಿಜಯ್, ಪ್ರಮುಖವಾಗಿ ಈಗಾಗಲೇ ವಕೀಲರ ತಂಡದ ಸಂಘದಿಂದಲೂ ಕೂಡ CM ಸಿದ್ದರಾಮಯ್ಯವರಿಗೂ ಕೂಡ ಭೇಟಿ ಮಾಡಿದ್ರು, ಪರಮೇಶ್ವರ್ನು ಕೂಡ ಭೇಟಿ ಮಾಡಿದ್ರು, ದೂರನ್ನು ಕೂಡ ಕೊಟ್ಟಿದ್ರು. ಅಂದ್ರೆ ಇದಕ್ಕೆ SIT ಒಂದು ರಚನೆ ಆಗ್ಬೇಕು ಅನ್ನುವಂಥದ್ದನ್ನು ಕೂಡ ಆಗ್ರಹ ಕೂಡ ಮಾಡಿದ್ರು. ಅದನ್ನೆಲ್ಲವನ್ನು ಕೂಡ ಪರಿಗಣಿಸಿ ಮತ್ತೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿರ್ತಕ್ಕಂಥ ನಾಗಲಕ್ಷ್ಮಿ ಚೌಧರಿ ಅವರು ಸಹಿತ ಪತ್ರವನ್ನು ಕೂಡ ಬರೆದು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಮಾಡಿದ್ರು. ಏನು ಧರ್ಮಸ್ಥಳದಲ್ಲಿ ಸಾಕಷ್ಟು ಮಾಧ್ಯಮಗಳು ಕೂಡ ಬರ್ತಾ ಇದೆ, ಒಬ್ಬ ವ್ಯಕ್ತಿಯು ಕೂಡ ಸಾಕಷ್ಟು ಹೆಣಗಳನ್ನ ಹೂತಾಕಿದ್ದೇನೆ, ನನಗೆ ಈಗ ಪಶ್ಚಾತ್ತಾಪ ಆಗ್ತಾ ಇದೆ, ನಾನು ಅದನ್ನೆಲ್ಲವನ್ನು ಕೂಡ ಮಾಹಿತಿ ಕೊಡ್ತೇನೆ ಅನ್ನುವಂಥದ್ದನ್ನು ಕೂಡ ಮುಂದೆ ಬಂದಿದ್ದಾನೆ. ಹಾಗಾಗಿ ಅದೆಲ್ಲವನ್ನು ಕೂಡ ಪರಿಗಣಿಸಿ ನೀವು SIT ತಂಡವನ್ನ ರಚನೆ ಮಾಡಬೇಕು ಅನ್ನುವಂಥದ್ದು CM ಸಿದ್ದರಾಮಯ್ಯವರು ಕೂಡ ಪತ್ರವನ್ನು ಕೂಡ ಮಹಿಳಾ ಆಯೋಗದ ಅಧ್ಯಕ್ಷ ಬರೆದಿದ್ರು. ಅದರಂತೆ ಆ ಒಂದು ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ಬೋದು, ಮತ್ತೆ ಅಲ್ಲಿ ಆ ವ್ಯಕ್ತಿ ಕೂಡ ಈಗ ಪ್ರಕರಣ ಕೂಡ ನಡೀತಾ ಇದೆ, ನ್ಯಾಯಾಲಯದಲ್ಲಿ ಸ್ಟೇಟ್ಮೆಂಟ್ ಕೂಡ ಕೊಡ್ತಾ ಇದ್ದಾನೆ. ಸೊ ಆ ಎಲ್ಲಾ ಅಂಶಗಳನ್ನ ಪರಿಗಣಿಸಿ ರಾಜ್ಯ ಸರ್ಕಾರ ಒಂದು ತನಿಖೆಯನ್ನ ಮಾಡ್ಲಿಕ್ಕೆ SIT ತಂಡವನ್ನು ಕೂಡ ರಚನೆ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಕಾಲಮಿತಿಯನ್ನು ಕೂಡ ನಿಗದಿಪಡಿಸಿಲ್ಲ, ಆದ್ರೆ ಶೀಘ್ರ ಗತಿಯಲ್ಲೇ ಕುಲಂಕುಷವಾಗಿ ತನಿಖೆ ನಡೆಸಿ ಆ ಒಂದು ಅಸಹಜ ಸಾವು ಪ್ರಕರಣಗಳ ಸಂಬಂಧಪಟ್ಟಂತೆ ಯಾರೆಲ್ಲ ಕೈವಾಡ ಇದೆ, ಪ್ರಭಾವಿ ವ್ಯಕ್ತಿಗಳ ಕೈವಾಡ ಇದೆಯೋ ಅಥವಾ ಆ ಒಂದು ಸಾವು ಪ್ರಕರಣಗಳು ಯಾಕೆ ಇನ್ನೂ ಕೂಡ ಇತ್ಯರ್ಥ ಆಗಿಲ್ಲ, ಇವೆಲ್ಲವನ್ನು ಕೂಡ ಕುಲಂಕುಷವಾಗಿ ಒಂದು ತನಿಖೆ ಮಾಡ್ಲಿಕ್ಕೆ SIT ತಂಡವನ್ನ ರಚನೆ ಮಾಡಿರ್ತಕ್ಕಂಥದ್ದು. ದೊಡ್ಡ ಮಟ್ಟಿಗೆ ಧರ್ಮಸ್ಥಳದ ಈ ಪ್ರಕರಣಗಳು ಏನಿದಾವೆ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇತ್ತು. ಒಂದು ದೇವಸ್ಥಾನಕ್ಕೂ ಕೂಡ ಒಂದ್ ಕಡೆ ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡುವುದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಹೇಳಿಕೆಯನ್ನ ಕೊಡ್ತಾ ಇದ್ರು. ಹಾಗಾಗಿ ಅವೆಲ್ಲವನ್ನು ಕೂಡ ನಿಯಂತ್ರಣ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನ ಈಗ SIT ತಂಡವನ್ನ ರಚನೆ ಮಾಡಿರ್ತಕ್ಕಂಥದ್ದು. ವಿಜಯ ಭಾಸ್ಕರ್. ಬಸವರಾಜ್, ಪ್ರಮುಖವಾಗಿ ಒಬ್ಬ ವ್ಯಕ್ತಿ ಈಗ ತಾನಾಗೆ ತಾನು ಬಂದು ಸರೆಂಡರ್ ಆಗಿ ನಾನು ಇಷ್ಟು ಹೆಣಗಳನ್ನು ಹೂತಾಕಿದ್ದೀನಿ, ಶವ ಪರೀಕ್ಷೆ ಆಗ್ಬೇಕು ಅಂತ ಹೇಳ್ತಾ ಇದ್ದಾನಲ್ಲ, ಆ ವ್ಯಕ್ತಿಯನ್ನ SIT ವಶಕ್ಕೆ ಕೊಡ್ತಾರಾ? SIT ವಶಕ್ಕೆ ಪಡೆದು
ಸಾವುಗಳ ತನಿಖೆಯನ್ನ ಮಾಡೋದಕ್ಕೆ ಮುಂದಾಗತ್ತಾ ಅನ್ನುವಂತ ವಿಚಾರವೇನಾದ್ರೂ ಗೃಹ ಮಂತ್ರಿಗಳ ಮುಂದೆ ಪ್ರಶ್ನೆ ಮಾಡಿದ್ರಾ ಅಂತ? ವಿಜಯ ಭಾಸ್ಕರ್, ಈಗಾಗಲೇ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿರ್ತಕ್ಕಂಥದ್ದು, ಈಗಾಗಲೇ ಈ ಒಂದು ಧರ್ಮಸ್ಥಳದ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರು ಮತ್ತೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಕೂಡ ಚರ್ಚೆ ನಡೆಸಿ ಈ ಒಂದು ತೀರ್ಮಾನವನ್ನ ಕೈಗೊಂಡಿದ್ದೇವೆ. ಹಲವಾರು ರೀತಿಯಲ್ಲೂ ಕೂಡ ನಮಗೆ ಮನವಿ ಕೂಡ ಬಂದಿತ್ತು, ಒತ್ತಾಯ ಕೂಡ ಇತ್ತು, SIT ತಂಡವನ್ನ ರಚನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ. ಹಾಗಾಗಿ ಮತ್ತೆ ಈಗಾಗಲೇ ಒಬ್ಬ ವ್ಯಕ್ತಿಯು ಕೂಡ ದೂರನ್ನ ದಾಖಲಿಸಿರ್ತಕ್ಕಂಥದ್ದು, ಅದು ಕೂಡ ತನಿಖೆ ಕೂಡ ನಡೀತಾ ಇದೆ. ಸೊ ಇವನ್ನೆಲ್ಲವೂ ಕೂಡ ಪರಿಗಣಿಸಿ ನಾವು SIT ತಂಡವನ್ನ ರಚನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ತಂಡವನ್ನ ರಚನೆ ಮಾಡಿದ್ದೇವೆ. ಯಾರ ಒತ್ತಡವೂ ಕೂಡ ಇಲ್ಲ. ನಮ್ಮ ಸರ್ಕಾರ ಆ ಒಂದು ಪ್ರಕರಣಗಳಲ್ಲಿ ನ್ಯಾಯ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲೇ ಒಂದು ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥದ್ದು ಅನ್ನುವಂಥದ್ದು. ಪ್ರಮುಖವಾಗಿ ನೀವು ಹೇಳಿದಂತೆ ಆ ವ್ಯಕ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವ್ಯಕ್ತಿಯನ್ನು ಕೂಡ ಈಗಾಗಲೇ ಪರಮೇಶ್ವರ್ ಅವರು ಆ ವ್ಯಕ್ತಿಯ ವಿಚಾರಣೆ ಅಂತಕ್ಕಂಥ ವಿಚಾರವನ್ನು ಎತ್ತಿದಂತ ಸಂದರ್ಭದಲ್ಲಿ ಅದು SIT ಅಧಿಕಾರಿಗಳೇ ಬಿಟ್ಟಿದ್ದು. ಅವರು ತನಿಖೆಯನ್ನ ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು, ಯಾವ ರೀತಿ ತನಿಖೆ ಕೈಗೊಳ್ಳಬೇಕು, ಯಾರನ್ನೆಲ್ಲ ವಶಕ್ಕೆ ತೆಗೆದುಕೊಳ್ಬೇಕು, ಅದನ್ನೆಲ್ಲವನ್ನು ಕೂಡ SIT ತಂಡ ಮಾಡುತ್ತೆ ಅನ್ನುವಂಥದ್ದು. ಆದ್ರೆ ವಿಜಯ್, ಒಂದು SIT ತಂಡ ರಚನೆ ಆದಂತಹ ಸಂದರ್ಭದಲ್ಲಿ SITಗೆ ಯಾವೆಲ್ಲ ಒಂದು ಪುರಾವೆಗಳು ಬೇಕು, ಅಲ್ಲಿ ಇರ್ತಕ್ಕಂಥ ಯಾರನ್ನೆಲ್ಲ ವಿಚಾರಣೆ ನಡೆಸಬೇಕು ಅನ್ನುವಂಥದ್ದು. ಈಗ ಆ ವ್ಯಕ್ತಿ ಕೂಡ ಒಂದು ಪೊಲೀಸ್ ಕಸ್ಟಡಿಯಲ್ಲೇ ಇರ್ತಕ್ಕಂಥದ್ದು. ಹಾಗಾಗಿ ನ್ಯಾಯಾಲಯದಲ್ಲಿ ಕೂಡ ಹೋಗಿ SIT ತಂಡ ಅವ್ರು ನಮಗೆ ತನಿಖೆ ನಡೆಸಲಿಕ್ಕೆ ಅವರ ಅಗತ್ಯತೆ ಇದೆ, ನಮ್ಮ ವಶಕ್ಕೆ ಕೊಡಬೇಕು ಅನ್ನುವಂಥದ್ದು ನ್ಯಾಯಾಲಯದ ಮುಂದೆ ಅರ್ಜಿಯನ್ನ ಇಟ್ಟಂತ ಸಂದರ್ಭದಲ್ಲಿ ನ್ಯಾಯಾಲಯ ಅದನ್ನ ಪುರಸ್ಕರಿಸಿ ಅವರಿಗೆ ತನಿಖೆ ಕೂಡ ಅವರಿಗೆ SIT ತಂಡಕ್ಕೆ ಆ ವ್ಯಕ್ತಿಯನ್ನ ವಶಕ್ಕೆ ಕೊಡಬಹುದು. ಅವಾಗ ವಿಚಾರಣೆ ಕೂಡ ನಡೆಸಬಹುದು. ಯಾಕಂತಂದ್ರೆ SIT ತಂಡ ಪ್ರತಿಯೊಂದಕ್ಕೂ ಕೂಡ ಅದು ಒಂದು ತನಿಖೆ ನಡೆಸುವಂತಹ ಒಂದು ಹಕ್ಕು ಕೂಡ ಒಂದು SIT ತಂಡಕ್ಕೆ ಇರುತ್ತೆ. ಹಾಗಾಗಿ SIT ತಂಡಕ್ಕೆ ಇರ್ತಕ್ಕಂಥ ಸ್ವಾತಂತ್ರ್ಯ ಏನಿದೆ ಅದನ್ನೆಲ್ಲವನ್ನು ಕೂಡ ಉಪಯೋಗಿಸಿಕೊಂಡು ಕೂಲಂಕುಷವಾಗಿ ತನಿಖೆ ನಡೆಸಿ ರಾಜ್ಯ ಸರ್ಕಾರಕ್ಕೆ ಶೀಘ್ರಗತಿಯಲ್ಲಿ ವರದಿಯನ್ನು ಕೊಡಬೇಕು ಅನ್ನುವಂಥದ್ದು ಈಗ ರಾಜ್ಯ ಸರ್ಕಾರ ಆದೇಶವನ್ನು ಕೂಡ ಮಾಡಿರ್ತಕ್ಕಂಥದ್ದು. ವಿಜಯ ಭಾಸ್ಕರ್, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.